ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈ ದಿನ ನಿಮಗೆ ಒಂದು ಕಷ್ಟ ನಿವಾರಣಾ ಮಂತ್ರದ ಬಗ್ಗೆ ತಿಳಿಸಿಕೊಡುತ್ತೇನೆ. ಬನ್ನಿ ನೋಡೋಣ. ವೀಕ್ಷಕರೇ, ಮನುಷ್ಯರಾಗಿ ನಾವು ಹುಟ್ಟಿದ ಮೇಲೆ ನಾವು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಅನ್ನೋದು ಕೂಡ ಇದ್ದೇ ಇರುತ್ತೆ. ಕಷ್ಟ ಇಲ್ಲ ಅಂತ ಅಂದರೆ ನಾವು ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಆಗಲ್ಲ, ಹಾಗೂ ಹೇಗೆ ಈ ಸಮಾಜದಲ್ಲಿ ಬಾಳಬೇಕು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ಆ ಕಷ್ಟಗಳನ್ನು ನಾವು ತುಂಬ ಅನುಭವಿಸಿದಾಗ ನಮಗೆ ನಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ಹಾಗೆ ಮನಸ್ಸಿನಲ್ಲಿ ಕೂಡ ಆ ನಕಾರಾತ್ಮಕ ಆಲೋಚನೆಗಳು ತುಂಬಿಕೊಂಡು, ಸಾಕಪ್ಪ ನಮಗೆ ಈ ಜೀವನ, ದೇವರೇ ಈ ಕಷ್ಟ ಇನ್ನೂ ನನಗೆ ಸಹಿಸೋಕ್ಕಾಗ್ತಾ ಇಲ್ಲ, ಇದರಿಂದ ನನಗೆ ಮುಕ್ತಿ ಕೊಡು ಅಂತ ಎಷ್ಟು ಜನ ಬೇಡ್ಕೊಂಡಿಲ್ಲ ಅಲ್ವಾ? ಬೇಡ್ಕೊಂಡಿರ್ತೀರ ಕೂಡ. ಹಾಗೆ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಜೀವನದಲ್ಲಿ ಏನೂ ಇಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟು ನಾವು ಮಾಡುವಂತಹ ದೊಡ್ಡ ತಪ್ಪು ಅಂತ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಮನುಷ್ಯ ಜೀವನದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಅದೆಷ್ಟು ತಪಸ್ಸುಗಳನ್ನು ಮಾಡಿರ್ತಾರೆ ದೇವತೆಗಳು. ಅವರು ಆ ತಪಸ್ಸುಗಳನ್ನು ಮಾಡಿದರೂ ಕೂಡ ಅವರಿಗೆ ಮನುಷ್ಯ ರೂಪ ತಾಳೋಕೆ ಆಗಲ್ಲ. ಆದರೆ ನಾವು ಮನುಷ್ಯ ರೂಪ ತಾಳಿದ್ದೀವಿ ಅಂತ ಅಂದರೆ ಅದು ನಮ್ಮ ಪುಣ್ಯ ಕೂಡ ಹೌದು, ಅದೃಷ್ಟ ಕೂಡ ಹೌದು. ಆದರೆ ನಮ್ಮ ಕರ್ಮಗಳ ಮೇಲೆ ನಾವು ಗಮನವನ್ನು ಇಟ್ಟಿರಬೇಕು. ನಿಮ್ಮ ಕಷ್ಟಗಳೆಲ್ಲ ಕಳಿಬೇಕು ಅಂತ ಅಂದರೆ, ನಿಮ್ಮ ಕಷ್ಟಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ಈ ಕಷ್ಟ ನಿವಾರಣಾ ಮಂತ್ರವನ್ನು ನೀವು ಶ್ರದ್ಧಾ ಹಾಗೂ ಭಕ್ತಿಯಿಂದ ನೀವು ಪಠನೆ ಮಾಡಿ ನಿಮ್ಮ ದಿನವನ್ನು ಆರಂಭ ಮಾಡಿ ನೋಡಿ. ನೀವು ಮಾಡುವಂತಹ ಯಾವುದೇ ಸಂಕಲ್ಪ ಆಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಕಷ್ಟ ಇರಲಿ, ಅದು ನಿಮಗೆ ಪರಿಹಾರ ಆಗೇ ಆಗುತ್ತೆ. ನಿಮ್ಮ ಮೇಲೆ ದೈವಿಕ ಶಕ್ತಿ ಕೂಡ ಬರುತ್ತೆ, ದೇವರ ಕೃಪೆ ಕೂಡ ಆಗುತ್ತೆ. ದೇವರು ನಿಮಗೆ ಕೃಪೆ ಮಾಡಿದರೆ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಲ್ವಾ ವೀಕ್ಷಕರೇ? ನೀವು ಒಬ್ಬರೇ ಮಾಡ್ತೀನಿ ಅಂತ ನೀವು ಏನಾದರೂ ನನ್ನಿಂದ ಇದು ಸಾಧ್ಯ ಎಂಬಂತೆ ನೀವು ಅಹಂಕಾರವನ್ನು ತೋರಿಸಿದ್ದೇ ಆದರೆ, ಅಹಂಕಾರದಿಂದ ಹೋದರೆ ನೀವು ನಿಜವಾಗ್ಲೂ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರ. ಅದೇ ನೀವು ದೇವರ ಮೊರೆ ಹೋಗಿ ಆ ದೇವರಿಗೆ ಶರಣಾಗಿ ನೋಡಿ, ಆತ ನಿಮ್ಮನ್ನು ಯಶಸ್ಸಿನ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಹಾಗೆ ನಿಮಗೆ ಏನೇ ಕಷ್ಟ ಇರಲಿ, ಒಂದು ನೀವು ಮನೆ ತಗೋಬೇಕು ಅಂತಂದರೆ ಆಗ್ತಾ ಇರಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಒಂದು ಉದ್ಯೋಗದಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮದುವೆ ವಿಳಂಬ ಆಗ್ತಾ ಇದ್ದರೆ, ಹಾಗೆ ಸಾಲದಲ್ಲಿ ಸುಳಿಯಲ್ಲಿ ನೀವು ಇದ್ದರೆ ಈ ಮಂತ್ರವನ್ನು ಪಠನೆ ಮಾಡಿ ನೋಡಿ. ಆಗ ನಿಮಗೆ ಈ ಮಂತ್ರದ ಅನುಭವ ನಿಮಗೆ ಆಗುತ್ತೆ. ಈ ಮಂತ್ರದ ಪಠನೆಯಿಂದ ಹಾಗೆ ಈ ಮಂತ್ರ ಜಪ ಮಾಡುವುದರಿಂದ ನಿಮಗೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದರೆ, ನಿಮ್ಮ ಹಣಕಾಸು ವಿಚಾರದಲ್ಲಿ ಅಂದರೆ ನಿಮಗೆ ಏನೇ ಹಣಕಾಸು ಸಮಸ್ಯೆ ಇದ್ದಲ್ಲಿ ಕೂಡ ಅದು ಸುಧಾರಣೆಗೆ ಬರುತ್ತೆ. ನೀವು ಸಾಲ ತೀರಿಸಲು ಅಡಚಣೆಯಾಗಿದ್ದಲ್ಲಿ, ವ್ಯವಹಾರದಲ್ಲಿ ನಷ್ಟ ಆಗಿದ್ದರೆ, ನಿಮಗೆ ಕೆಲಸದಲ್ಲಿ ತೊಂದರೆ ಆಗಿದ್ದರೆ ಕೂಡ ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಹಾಗೆ ಹೊಸ ಅವಕಾಶಗಳು ದೊರೆಯುವಂತೆ ನಿಮಗೆ ಸಾಯಿಯ ಕೃಪೆ ಆಗುತ್ತೆ. ನಿಯಮಿತವಾಗಿ ಈ ಮಂತ್ರವನ್ನು ನೀವು ಜಪ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಕ್ರಮೇಣ ಸುಧಾರಣೆ ಕಾಣುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏರುಪೇರು ಆಗಿದ್ದರೆ, ಗಮನ ಕೇಂದ್ರೀಕರಿಸಲು ಅಂದರೆ ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲದೇ ಇದ್ದರೂ ಕೂಡ ಕಷ್ಟ ಆಗಿದ್ದರೆ, ಹಾಗೆ ಪರೀಕ್ಷೆಯಲ್ಲಿ ಅಡೆತಡೆ ಆಗಿದ್ದರೆ, ಅಂದರೆ ಪರೀಕ್ಷೆಯಲ್ಲಿ ಅವರು ಉತ್ತಮ ಅಂಕಗಳನ್ನು ಅವರು ಗಳಿಸೋಕೆ ಇದು ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು. ಅವರಿಗೆ ಏಕಾಗ್ರತೆಯನ್ನು ಕೂಡ ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆ ಹಾಗೆ ಸ್ಮರಣ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಸರಿಯಾದ ಮಾರ್ಗ ಕೂಡ ಅವರಿಗೆ ದೊರೆಯುತ್ತೆ. ಮದುವೆಯಲ್ಲಿ ವಿಳಂಬ ಇರುವವರು ಕೂಡ ಅಥವಾ ಕುಟುಂಬದಲ್ಲಿ ಜಗಳ ಶಾಂತಿ ಇರುವವರು ಕೂಡ ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿದ್ದೇ ಆಗಿದ್ದರೆ, ಜಪಿಸಿದ್ದೇ ಆಗಿದ್ದರೆ ನೀವು ಶಾಂತಿ, ಸೌಹಾರ್ದತೆ ಮತ್ತು ಸರಿಯಾದ ಜೋಡಿ ದೊರೆಯುವಂತೆ ನಿಮಗೆ ಆಶೀರ್ವಾದ ಸಿಗುತ್ತದೆ. ಹಾಗೆ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲೂ ಕೂಡ, ಇದು ದೇಹಕ್ಕೆ ಹಾಗೂ ಮನಸ್ಸಿಗೆ ಕಷ್ಟ ಆಗಿದ್ದರೂ ಕೂಡ ನಿಮಗೆ ಇದು ಒಂದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿಮಗೆ ಹೊಸ ಶಾಂತಿ ಮತ್ತು ಚೈತನ್ಯ ಹಾಗೂ ಭರವಸೆಯನ್ನು ನೀಡುತ್ತೆ. ಅದು ಎಂತಹದೇ ದೀರ್ಘಕಾಲದ ಕಾಯಿಲೆ ಕೂಡ ಆಗಿದ್ದರೂ ಕೂಡ ನೀವು ಈ ಮಂತ್ರವನ್ನು ಜಪಿಸುವುದರಿಂದ ಅದು ಆದಷ್ಟು ಬೇಗ ಗುಣವಾಗುತ್ತೆ. ಇದು ಹೇಗೆ ಜಪ ಮಾಡಬೇಕು ಅಂತ ಅಂದರೆ, ನೀವು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಜಪ ಮಾಡಬಹುದು. 9 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ನೀವು ಜಪ ಮಾಡಬಹುದು. ಸಾಯಿಬಾಬಾ ಅವರ
ಚಿತ್ರ ಅಥವಾ ಮೂರ್ತಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ಮಾಡಿದರೆ ನಿಮಗೆ ಉತ್ತಮವಾದ ಫಲ ಸಿಗುತ್ತದೆ. ಮೊದಲು ನೀವು ಹೀಗೆ ಸಂಕಲ್ಪ ಮಾಡಿಕೊಳ್ಳಬೇಕು, ಸಾಯಿ ನನ್ನ ಕಷ್ಟಗಳನ್ನು ನೀಗಿಸು ಅಂತ ನೀವು ಶರಣಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುವುದು. ಈ ಮಂತ್ರ ನಿಮಗೆ ಮನಸ್ಸಿಗೆ ಧೈರ್ಯ ಹಾಗೂ ಬದುಕಿಗೆ ದಾರಿಯನ್ನು ಮತ್ತು ಸಮಸ್ಯೆಗಳಿಗೆ ಪರಿಹಾರ ತರುವಂತಹ ಕೆಲಸವನ್ನು ಮಾಡುತ್ತೆ. ವೀಕ್ಷಕರೇ, ಆ ಕಷ್ಟ ನಿವಾರಣಾ ಮಂತ್ರ ಹೀಗಿದೆ. ಹಾಗೆ ಇದನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಅದನ್ನು ನೋಡಿ ಒಂದು ಪೇಪರಲ್ಲಿ ಬರೆದಿಟ್ಟುಕೊಂಡು ನಿಮಗೆ ಸಮಯ ಇದ್ದಾಗ ಅದನ್ನು ಪಠನೆ ಮಾಡಿ. ನೀವು ಆದಷ್ಟು ಬೆಳಗ್ಗೆ ಪೂಜೆ ಆದ ಮೇಲೆ ನೀವು ಪಠನೆ ಮಾಡಿದ್ದಲ್ಲಿ ಅಥವಾ ಸಂಜೆ ದೀಪ ಹಚ್ಚಿದ ನಂತರ ನೀವು ಪಠನೆ ಮಾಡಿದ್ದಲ್ಲಿ ಅತ್ಯುತ್ತಮವಾದ ರಿಸಲ್ಟನ್ನು ನೀವು ಕಾಣ್ತೀರಾ. ಈ ಕಷ್ಟ ನಿವಾರಣಾ ಮಂತ್ರ ಹೀಗಿದೆ. ಪ್ರಥಮಂ ಸಾಯಿನಾಥಾಯ, ದ್ವಿತೀಯಂ ದ್ವಾರಕಾಮಯಿನೇ, ತೃತೀಯಂ ತೀರ್ಥರಾಜಾಯ, ಚತುರ್ಥಕಂ ಭಕ್ತವತ್ಸಲೆ, ಪಂಚಮಂ ಪರಮಾತ್ಮಾಯ, ಷಷ್ಠಮಂ ಶಿರ್ಡಿವಾಸನೆ, ಸಪ್ತಮಂ ಸದ್ಗುರುನಾಥಾಯ, ಅಷ್ಟಮಂ ಅನಾಥನಾಥನೆ, ನವಮಂ ನಿರಾಂಡರಂಬರಾಯ, ದಶಮಂ ದತ್ತಾವತಾರಿಣಿ. ಏತಾನಿ ದಶನಾಮಾನಿ ತ್ರಿಸಂಧ್ಯಂ ಯಂ ಪಠೇರ್ನರಃ ಸರ್ವಕಷ್ಟೋ ಭಯನ್ಮುಕ್ತೋ ಸಾಯಿನಾಥ ಗುರುಕೃಪಾ. ಹೀಗೆ ಸಾಯಿ ಕಷ್ಟ ನಿವಾರಣಾ ಮಂತ್ರ ಇರುತ್ತೆ. ನಿಮ್ಮ ಮನಸ್ಸಿಗೆ ಎಷ್ಟು ಸಾರಿ ಹೇಳಬೇಕು ಅನಿಸುತ್ತೋ ಅಷ್ಟು ಸಾರಿ ಹೇಳಿ. ಇದು 100ಕ್ಕೆ 100% ನಿಮಗೆ ಪವಾಡವನ್ನು ತಂದುಕೊಡುತ್ತೆ. ಆದರೆ ನೀವು ಶ್ರದ್ಧಾ ಹಾಗೂ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಇನ್ನೂ ಹೆಚ್ಚು ಪವರ್ಫುಲ್ಲಾಗಿ ಅದು ಫಲಿತಾಂಶವನ್ನು ತಂದುಕೊಡುತ್ತೆ. ನೀವು ಇದನ್ನು ಗುರುವಾರದಿಂದನೂ ಕೂಡ ಶುರು ಮಾಡ್ಬೋದು ಅಥವಾ ಯಾವುದೇ ದಿನದಿಂದಲೂ ಶುರು ಮಾಡ್ಬೋದು. ಅದು ನಿಮಗೆ ಉತ್ತಮ ಪರಿಹಾರವನ್ನು ನೀಡುತ್ತೆ. ಇದಕ್ಕೆ ಯಾವುದೇ ಸಮಯ ಅಂತ ಇಲ್ಲ. ಏನು ಅಂತ ಅಂದರೆ ನೀವು ಬೆಳಗ್ಗೆ ಅಥವಾ ಸಂಜೆ ಪ್ರಿಫೇರ್ ಇರುವಂತಹ ಸಮಯ, ನೀವು ಆ ಸಮಯದಲ್ಲಿ ಮಾಡಿದರೆ ಉತ್ತಮ. ಹಾಗೆ ನೀವು ಏನೇ ಒಂದು ಕಷ್ಟದಲ್ಲಿ ಇದ್ದರೂ ಕೂಡ ಈ ಮಂತ್ರವನ್ನು ಜಪಿಸಿದಾಗ ನಿಮಗೆ ಆ ಕಷ್ಟ ನಿವಾರಣೆ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀರ, ಆಫೀಸ್ ಕೆಲಸ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಆವಾಗ ನಿಮಗೆ ಏನಾದರೂ ಒಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದರೆ ಅದು ತುಂಬ ದೊಡ್ಡ ಸಮಸ್ಯೆ ಆಗಿರಲ್ಲ, ಚಿಕ್ಕ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗದೇ ಇದ್ದಾಗ ಈ ಮಂತ್ರವನ್ನು ನೀವು 9 ಬಾರಿ ಜಪ ಮಾಡಿ ನೋಡಿ. ಆಗ ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದು ನಿಮ್ಮ ಮುಖಾಂತರನಾದರೂ ಸಿಗ್ಬೋದು ಅಥವಾ ಅಲ್ಲಿ ಸುತ್ತಮುತ್ತ ನಿಮ್ಮ ಸರೌಂಡಿಂಗ್ ಯಾರಾದರೂ ಇದ್ದರೆ ಅವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಅವರು ಸಾಯಿ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಇದು ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗೆ ನೀವು 48 ದಿನ ಅಂದರೆ 48 ದಿನ ಅನ್ನೋದು ಒಂದು ಮಂಡಲ ಆಗುತ್ತೆ. ಈ 48 ದಿನಗಳ ಕಾಲ ನೀವು ಬಿಟ್ಟು ಬಿಡದೆ ಪಠಿಸಿದ್ದೇ ಆಗಿದ್ದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಏನಕ್ಕೆ ನೀವು ಮಾಡ್ತಾ ಇದ್ದೀರಾ, ಈ ಸಂಕಲ್ಪನ ಏನಕ್ಕೆ ನೀವು ಪಠಿಸ್ತಾ ಇದ್ದೀರಾ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು 48 ದಿನ ಬಿಟ್ಟು ಬಿಡದೆ ನೀವು ಪಠಿಸಿದ್ದೇ ಆಗಿದ್ದಲ್ಲಿ ನಿಮಗೆ ಹೆಚ್ಚು ಪವರ್ಫುಲ್ಲಾಗಿ ಅಂದರೆ ದೈವಿಕ ಶಕ್ತಿ ಕೂಡ ನಿಮಗೆ ಲಭಿಸುತ್ತೆ. ಹಾಗೆ ನೀವು ಸಂಕಲ್ಪ ಮಾಡಿದಂತಹ ಇಚ್ಛಾಶಕ್ತಿ ಕೂಡ ಈಡೇರುತ್ತದೆ. ಅಷ್ಟು ತುಂಬ ಪವರ್ಫುಲ್ ಇದೆ ಈ ಮಂತ್ರ. ಹಾಗೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕೂಡ ಸಿಕ್ಕೇ ಸಿಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.